ಹಾಯ್ ಫ್ರೆಂಡ್ಸ್, KR ಚಾನಲ್ಗೆ ಸ್ವಾಗತ. ನಾನು ರೂಪಶ್ರೀ ರಾವ್. ಇವತ್ತು ಖರ್ಜೂರ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಸಬ್ಸ್ಕ್ರೈಬ್ ಆಗಿದೆ ಎಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗದವರು ಈ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಒಂದು ಅಚ್ಚಿನಷ್ಟು ಬೆಲ್ಲಕ್ಕೆ 1 ಲೋಟದಷ್ಟು ನೀರು ಹಾಕಿ ಕರಗೋಕ್ಕೆ ಇಟ್ಕೊಳ್ಬೇಕು. ಮತ್ತು ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಳ್ಬೇಕು. ಗೋಡಂಬಿ ದ್ರಾಕ್ಷಿ ನಿಮಗೆ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಬೋದು. ತುಪ್ಪ 3 ಸ್ಪೂನಿನಷ್ಟು ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಬೇಕು. ಕರಗಿದ ಬೆಲ್ಲನ ಫಿಲ್ಟರ್ ಮಾಡ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಬೆಲ್ಲದಲ್ಲಿರೋ ಕಸ ಕಡ್ಡಿ ಎಲ್ಲ ಹೋಗುತ್ತೆ. ಕ್ಲೀನಾಗಿರೋ ಬೆಲ್ಲದ ನೀರು ಸಿಕ್ಕುತ್ತೆ. ನೋಡಿ ಎಷ್ಟು ಕಸ ಕಡ್ಡಿ ಇದೆ, ಇದೆಲ್ಲ ಹೋಗಿ ಕ್ಲೀನಾಗಿರೋ ಬೆಲ್ಲದ ನೀರು ಸಿಕ್ಕುತ್ತೆ. ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಬೆಲ್ಲವನ್ನು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಈ ಬೆಲ್ಲದ ನೀರನ್ನು ಒಂದು 10 ನಿಮಿಷ ಕುದಿಯೋಕ್ಕಿಡೋಣ. ಬೆಲ್ಲದ ನೀರು ಕುದೀತಾ ಇದೆ. ಇದಕ್ಕೆ ಖರ್ಜೂರ ಹಾಕೋಣ. 250 ಗ್ರಾಮಿನಷ್ಟು ಖರ್ಜೂರ ತಗೊಂಡಿದ್ದೀನಿ. ಅದರಲ್ಲಿ ಅರ್ಧದಷ್ಟು ಖರ್ಜೂರನ ಪೀಸ್ ಮಾಡಿ ಇಟ್ಕೊಳ್ಬೇಕು. ಪೀಸ್ ಮಾಡಿ ಇಟ್ಕೊಂಡಿರೋಂಥ ಖರ್ಜೂರನ ಹಾಕ್ತಾ ಇದ್ದೀನಿ ನಾನು. ಇನ್ನು ಅರ್ಧದಷ್ಟು ಖರ್ಜೂರನ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಇದು ಸ್ವಲ್ಪ ಬೆಲ್ಲದಲ್ಲಿ ಬೇಯಿಸಬೇಕು. ಬೆಂದಿದೆ. ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಖರ್ಜೂರನ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಖರ್ಜೂರ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಪಾಯಸನೂ ಸ್ವಲ್ಪ ದಪ್ಪ ಆಗುತ್ತೆ. ಅದರಿಂದ ಖರ್ಜೂರನ ಪೇಸ್ಟ್ ಮಾಡಿ ಹಾಕಬೇಕು. ಚೆನ್ನಾಗಿ ಕುದಿಸಬೇಕು. ಇದು ನೋಡಿ, ಇದು ಚೆನ್ನಾಗಿ ಕುದ್ದಿದೆ. ಈಗ 2 ಸ್ಪೂನಿನಷ್ಟು ಅಕ್ಕಿ ಹಿಟ್ಟಿಗೆ ನೀರನ್ನು ಬೆರೆಸಿ ಈ ಪಾಯಸಕ್ಕೆ ಹಾಕಬೇಕು. ಹೀಗೆ ಹಾಕೋದ್ರಿಂದ ಪಾಯಸ ದಪ್ಪ ಬರುತ್ತೆ. ಅಕ್ಕಿ ಹಿಟ್ಟು ಬದಲು ನೀವು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಬೋದು. ಗೋಧಿ ಹಿಟ್ಟು ಹಾಕೋದಾದರೆ ತುಪ್ಪದಲ್ಲಿ ಗೋಧಿನ ಹುರಿದ್ಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಹಾಕಬೇಕು. ಅಕ್ಕಿ ಆದರೆ ಡೈರೆಕ್ಟಾಗಿ ನೀರು ಹಾಕಿ ಮಿಕ್ಸ್ ಹಾಕಿ ನೀರು ಹಾಕ್ಕೊಂಡು ರುಬ್ಬಬೇಕು ನುಣ್ಣಕ್ಕೆ. ಅದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು. ಆವಾಗ ನಿಮಗೆ ಕಾಯಿ ಹಾಲು ಬರುತ್ತೆ.
ಇದು ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.